ಹಲೋ, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾನು ಲ್ಯಾಂಡ್ ಸರ್ವೆ ಮ್ಯಾಥ್ಸ್ ಸಿಲೆಬಸನ್ನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ನಿಮಗೆ ವೇರಿಯೇಬಲ್ಸ್ ಮತ್ತು ಸಿಂಪಲ್ ಈಕ್ವೇಷನ್ಸನ್ನು ಹೇಗೆ ನಾವು ಫಾರ್ಮ್ ಮಾಡಬಹುದು ಹಾಗೂ ಈಕ್ವೇಷನ್ನ ನಾವು ಯಾವ ಥರ ಅಪ್ಲೈ ಮಾಡ್ಬೋದು ಅಂತ ಬರೆದಿದ್ದೆ. ಈಗ ಅದರಲ್ಲಿ ಆಪ್ರೇಷನ್ಸ್ ಯಾವ ಥರ ನಾವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ನ ಅಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಯಾವ ಥರ ನಾವು ಎಕ್ಸ್ಪ್ರೆಷನ್ಸ್ ಬಂದಾಗ ನಾವು ಸಾಲ್ವ್ ಮಾಡಬೇಕಂತ ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಮುಂದಿನ ವೀಡಿಯೋಸಲ್ಲಿ ನಿಮಗೆ ಲೀನಿಯರ್ ಇಕ್ವೇಷನ್ಸ್ ಹಾಗೂ ಕ್ವಾಡ್ರಾಟಿಕಲ್ ಇಕ್ವೇಷನ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತದೆ. ಈಗ ನಿಮ್ಮ ಮೊದಲನೇ ಎಕ್ಸಾಂಪಲ್ ಪ್ರಕಾರ ನೋಡೋಣ. ಈಗ ಇಲ್ಲಿ 5x ಇದೆ ಪ್ಲಸ್ 8 ಮೈನಸ್ 2x ಪ್ಲಸ್ 5 ಅಂತಿದೆ. ಈಗ ನಾವು ಮೊದಲು ಇದರೊಳಗೆ ಹೆಂಗೆ ಸಾಲ್ವ್ ಮಾಡಬೇಕಂದ್ರೆ, ಈಗ ಕಾನ್ಸ್ಟೆಂಟ್ ಇದೆ ಪ್ಲಸ್ ವೇರಿಯಬಲ್ ಇದೆ. ಅದ್ರ ಜೊತೆಗೆ ಎಲ್ಲಿ ಕಾನ್ಸ್ಟೆಂಟ್ ವೇರಿಯಬಲ್ ಇದೆ ನೋಡಬೇಕು. ಇದು ಮತ್ತು 5x ಮೈನಸ್ 2x ಅನ್ನೋದು ಲೈಕ್ ಟರ್ಮ್ಸ್, ಓಕೆನಾ. ಇದರೊಳಗೆ ನೀವು ಫಸ್ಟು ಸಾಲ್ವ್ ಮಾಡಿದಾಗ ಇಲ್ಲಿ ಪ್ಲಸ್ ಟರ್ಮ್ ಇದೆ, ಇಲ್ಲಿ ಮೈನಸ್ ಇದೆ. 5ಅಲ್ಲಿ 2 ಹೋದರೆ ಎಷ್ಟು ಬರುತ್ತೆ ನಿಮಗೆ? 3 ಬರುತ್ತೆ. 5x ಮೈನಸ್ 2x ಬಂದು 3x ಬರುತ್ತೆ, ಓಕೆನಾ. ನೆಕ್ಸ್ಟು ನೀವೇನು ಮಾಡಬೇಕು, ಇಲ್ಲಿ ನಂಬರ್ ಇದೆಯಲ್ಲ ಇದನ್ನು ನೋಡಬೇಕು. ಪ್ಲಸ್ 8 ಪ್ಲಸ್ 5 ಎಷ್ಟಾಗುತ್ತೆ? 13 ಬರುತ್ತೆ, ಓಕೆನಾ. ಈ ಥರ ಸಾಲ್ವ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. 3x ಮೈನಸ್ 3x ಪ್ಲಸ್ 5y ಮೈನಸ್ 9x ಪ್ಲಸ್ 7y. ಇದರೊಳಗೆ ಎಕ್ಸ್ ಟರ್ಮ್ಸ್ ಎಲ್ಲಿದೆ ನೋಡೋಣ ಫಸ್ಟು, ಓಕೆನಾ. 3x ಮೈನಸ್ 9x ಇದೆ ಅಂದರೆ ಎಷ್ಟು ಬರುತ್ತೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಬಿಗ್ ನಂಬರ್ ಹತ್ರ ಏನಿದೆ ನಿಮಗೆ? ಮೈನಸ್ ಏನಿದೆ, ಹಾಗಾಗಿ ಮೈನಸ್ 6x ಬರುತ್ತೆ, ಓಕೆನಾ. ಇಲ್ಲಿ ಪ್ಲಸ್ ಇದೆ, 5y ಪ್ಲಸ್ 7y ಎಷ್ಟಾಗುತ್ತೆ? 12y. ನೀವು ಇದನ್ನು ಈ ಈಕ್ವೇಷನ್ನ ಮೈನಸ್ 6x ಪ್ಲಸ್ 12yನ ಈ ಥರ ಬರಿಬೋದು. ಮೈನಸ್ಸು 6x ಇದೆಯಲ್ಲ ಅದನ್ನು ಇಲ್ಲಿ ತಗೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ, ಓಕೆನಾ. ಈ ಈಕ್ವೇಷನಲ್ಲಿ ನೋಡಿ 5xy ಪ್ಲಸ್ 6x ಸ್ಕ್ವೇರ್ ಮೈನಸ್ 8xy ಮೈನಸ್ 9x ಸ್ಕ್ವೇರ್ ಅಂತ ಇದೆ ಈಕ್ವೇಷನ್. ಇಲ್ಲಿ ಈಗ ನೋಡಿ 5xy ಮೈನಸ್ 8xy ಏನಾಗುತ್ತೆ ನಿಮಗೆ? ಮೈನಸ್ 3xy ಆಗುತ್ತೆ, ಓಕೆನಾ. ಇಲ್ಲಿ ಪ್ಲಸ್ 6x ಸ್ಕ್ವೇರ್ ಮೈನಸ್ 9x ಸ್ಕ್ವೇರ್ ಇದೆ. ಇಲ್ಲಿ ಬಿಗ್ ಟರ್ಮ್ ಹತ್ರ ಏನಿದೆ ಸೈನ್, ಹೇಳಿರೋ ಹಾಗೆ ನಿಮಗೆ ಅದು ತಗೋಬೇಕಾಗುತ್ತೆ. 3 ಇದೆ, 6ಅಲ್ಲಿ 9 ಹೋದರೆ ಎಷ್ಟು ಬರುತ್ತೆ? 9. 6 ಮೈನಸ್ 9 ಇಸ್ ಮೈನಸ್ 3, ಓಕೆನಾ. ಇಲ್ಲಿ ನೋಡಿ ಈ ಈಕ್ವೇಷನಲ್ಲಿ ನೀವು ಇಷ್ಟೇ ಬರಿಬೋದು, ಬಟ್ ಇಲ್ಲಿ ಏನಿದೆ, ಇಲ್ಲಿ ಮೈನಸ್ 3 ಮತ್ತು ಎಕ್ಸ್ ಒಂದು ಕಾಮನ್ ಇದೆ, ಓಕೆನಾ. ಮೈನಸ್ 3 ಮತ್ತು ಎಕ್ಸ್ನ ಕಾಮನ್ ತೊಗೊಂಡಾಗ ಇಲ್ಲಿ ಏನು ಉಳ್ಕೊಳ್ಳುತ್ತೆ ನಿಮಗೆ? ಬರೀ y ಉಳ್ಕೊಳ್ಳುತ್ತೆ, ಓಕೆನಾ. ಮೈನಸ್ 3x ಇಂಟು y ಮಾಡಿದಾಗ ಮೈನಸ್ 3xy ಇದು ಬರುತ್ತೆ, ಓಕೆನಾ. ಇಲ್ಲಿ ಪ್ಲಸ್ ಸಿಂಬಲ್ ಹಾಕ್ಕೋಬೇಕು. ಯಾಕೆ ಹೇಳಿ? ಮೈನಸ್ ಇಂಟು ಪ್ಲಸ್ ಮಾಡಿದಾಗ ನಿಮಗೆ ಮೈನಸ್ ಸಿಂಬಲ್ ಬರುತ್ತೆ. ಇಲ್ಲಿ ಆಲ್ರೆಡಿ 3ನ ನಾವು ಔಟ್ಸೈಡ್ ತೊಗೊಂಡಿದ್ದೀವಿ, ಇಲ್ಲಿ ಓಕೆನಾ. ಎಕ್ಸು ಒಂದು ಟರ್ಮ್ನ ಆಚೆ ಕಡೆ ತೊಗೊಂಡಿದ್ದೀವಿ, ಆವಾಗ ಇಲ್ಲಿ ಪ್ಲಸ್ ಎಕ್ಸ್ ಬರುತ್ತೆ. ಈ ಟರ್ಮ್ನ ಈ ಎಕ್ಸ್ಪ್ರೆಷನ್ ಬಂದಿರೋದನ್ನ ಸಿಂಪ್ಲಿಫೈಡ್ ಫಾರ್ಮ್ ಬರೆದಾಗ ನಮಗೆ ಈ ಈಕ್ವೇಷನ್ ಬರುತ್ತೆ. ಇನ್ ಕೇಸ್ ನಾವು ಇದನ್ನೇ ಏನಾದರೂ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಫ್ರೆಂಡ್ಸ್, ಮೈನಸ್ 3 ಇಂಟು ಎಕ್ಸ್ ಇಂಟು ವೈ ಮಾಡಿದಾಗ xy ಬರುತ್ತೆ, ಓಕೆನಾ. ಮತ್ತು ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 3 ಇಂಟು 1 ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ ಅಂತ, ಓಕೆನಾ. 3 ಇಂಟು 1 3ನ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೇಮ್ ಇದೇ ಈಕ್ವೇಷನ್ ನಿಮಗೆ ಇಲ್ಲಿ ಬಂದಿದೆಯಾ? ಈ ಥರ ಸಿಂಪ್ಲಿಫೈಡ್ ಫಾರ್ಮಲ್ಲೂ ನಾವು ಬರಿಬೋದಾಗಿದೆ. ಬಟ್ ಇಲ್ಲಿ ಇನ್ನೂ ನೀವು ಮುಂದೆ ನೋಡಿದೆ ನೋಡಿ, ಇಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಫಾರ್ಮ್ಸ್ ತೋರಿಸ್ತೀನಿ ನಿಮಗೆ. 9 ಇಂಟು 5 ಮಾಡಿದ್ರೆ ಏನು ಬರುತ್ತೆ? 9 5 ಎಷ್ಟು ಫ್ರೆಂಡ್ಸ್? 45 ಇಂಟು ಎಕ್ಸ್ ಪ್ಲಸ್ 9 4 36. ಈ ಥರ ಈಕ್ವೇಷನ್ನ ನೀವು ಸಾಲ್ವ್ ಮಾಡಬೇಕು. ಇನ್ನೊಂದು ಈಕ್ವೇಷನ್ ನೋಡಿ, ಇಲ್ಲಿ ಬೈನಾಮಿಯಲ್ ಫಾರ್ಮ್ ಇದೆ. ಇಲ್ಲಿ ನೋಡಿ ಟ್ರೈನಾಮಿಯಲ್ ಫಾರ್ಮ್ ಇದೆ, ಅಂದರೆ 3 ವೇರಿಯಬಲ್ಸ್ ಇದೆ. 3x ಸ್ಕ್ವೇರ್ ಮೈನಸ್ 8x ಪ್ಲಸ್ 2 ಇದೆ. ಹಾಗೆ ಏನು ಮಾಡಬೇಕು? ಇಂಟು 7 ಕೊಟ್ಟಿದ್ದಾರಲ್ಲ, ಫಸ್ಟು ಈ ಟರ್ಮಿಂದ ಈ ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 7 3 21 x ಸ್ಕ್ವೇರ್, ಇಲ್ಲೇನಿದೆ ಪ್ಲಸ್ ಇಂಟು ಮೈನಸ್ 7 8 56 x ಪ್ಲಸ್ 7 2 14. ಈ ಥರ ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಈಕ್ವೇಷನ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕಂತ ನಾನು ಸಮ್ ಎಕ್ಸಾಂಪಲ್ಸ್ ಪ್ರಕಾರ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ ಇಲ್ಲಿ 5 ಇದೆಯಾ, ಒಂದು ಮಲ್ಟಿಪ್ಲೈ ಇದೆ, ಪ್ಲಸ್
-7x + 8 ಇದೆ. ಈ ಈಕ್ವೇಷನ್ ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ ಇಲ್ಲಿ ಫ್ರೆಂಡ್ಸ್. 5 3 15x + 5 4 ಪ್ರತಿಯೊಂದು ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕಷ್ಟೆ. 5 4 20 -7x + 8. ಇಲ್ಲಿ ರಿಮೈನಿಂಗ್ ಏನು ಪೋರ್ಷನ್ ಇದೆ ಅದನ್ನು ಹಂಗೆ ಬರ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನೋಡಿ ಇಲ್ಲಿ ಲೈಕ್ ಟರ್ಮ್ಸ್ ಬಂತ. 15x - 7x ಇದೆ. 15xಲ್ಲಿ 7x ಹೋದರೆ ಎಷ್ಟು? 8x. ಓಕೆನಾ. ನೆಕ್ಸ್ಟ್ ಇಲ್ಲಿ 20 + 8 ಇದೆ, 28 ಆಯಿತು. ಬಟ್ ನೋಡಿ ಇಲ್ಲಿ ಈಗ ಈಕ್ವೇಷನ್ನು ಇಷ್ಟ ಆಯಿತು. ಬಟ್ ಇಲ್ಲಿ ನೋಡಿ ಒಂದು ಈಕ್ವೇಷನ್ ಪ್ಲಸ್ ಇನ್ನೊಂದು ಈಕ್ವೇಷನ್ಗೂ ಮಲ್ಟಿಪ್ಲೈ ಕೊಟ್ಟಿದ್ದೀವಿ. ಈಗ ಥರ ಮಾಡಬೇಕಂತ ನೋಡಿ ಫ್ರೆಂಡ್ಸ್. 7 2 ಎಷ್ಟು? 14, 14x - 7 3 21 + 4 9 36x ಪ್ಲಸ್ ಇಂಟು ಇಲ್ಲಿ ನೋಡಿ 4 ಇದೆ, ಇಲ್ಲಿ ಮೈನಸ್ ಕೊಟ್ಟಿದ್ದೀವಿ. ಹಾಗಾಗಿ ಏನಾಗುತ್ತೆ? ಪ್ಲಸ್ ಇಂಟು ಮಾಡುವಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ. 4 5 20. ಓಕೆನಾ. ಇಲ್ಲಿ ನೋಡಿ ಇಲ್ಲಿ ಲೈಕ್ ಟರ್ಮ್ಸ್ ಬಂತ. ಈಗ 36 + 14x ಎಷ್ಟಾಗುತ್ತೆ? 50x ಮೈನಸ್ ಇಲ್ಲಿ ನೋಡಿ -21 ಇದೆ ಹಾಗೂ -20 ಇದೆ. ನಿಮ್ಗೆ ಕಾಣಿಸ್ತಿದೆಯಾ? -20 -21 -20 ಇದೆ. ಹಾಗಾಗಿ ಏನಾಗುತ್ತೆ? ಆ್ಯಡ್ ಮಾಡುವಾಗ ಮೈನಸ್ ಸಿಂಬಲ್ಲೇ ಬರುತ್ತೆ, 41 ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಇಲ್ಲಿ -41 ಇಷ್ಟು ಆಯಿತು. ಇವಾಗ ಮಲ್ಟಿಪ್ಲಿಕೇಶನ್ ಆಯಿತು. ಬಟ್ ಇನ್ ಕೇಸ್ ಈಗ ಮಲ್ಟಿಪ್ಲಿಕೇಶನಲ್ಲಿ ಪವರ್ಸ್ ನೋಡಿ, ಪವರ್ಸ್ ಕೊಟ್ಟಾಗ ಏನು ಮಾಡಬೇಕು? ಇದು ಸೇಮ್ ಏನಾದರೂ ನಿಮಗೆ ವೇರಿಯೇಬಲ್ ಕಾಣಿಸ್ಕೊಂಡಾಗ ಪವರ್ಸು ಆ್ಯಡ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡಿ ಇಲ್ಲಿ 2 ಇದೆ ಮತ್ತು 3 ಇದೆ ಇಲ್ಲಿ. ಹಾಗಾಗಿ ನಿಮಗೆ x⁵ ಬರುತ್ತೆ. ಇಲ್ಲಿ ಏನಾಗುತ್ತೆ? ಇಲ್ಲಿ ನೋಡಿ ಸೇಮ್ ಲೈಕ್ ಟರ್ಮ್ಸ್ ಇದೆಯಾ? 5 - 8 ಇದೆ. ಏನಾಯಿತು? 5 - 8 ಏನಾಗುತ್ತೆ? x⁻³ ಇನ್ ಕೇಸ್ ನಿಮಗೆ -3 ಬಂತು ಅಂದ್ಕೊಳ್ಳಿ. ಅದನ್ನು ಇನ್ವರ್ಸ್ ಫಾರ್ಮಲ್ಲಿ ಬರೆದಾಗ ಅದು ಕೆಳಗಡೆ ಹೋದಾಗ x³ ಆಗುತ್ತೆ. ಈ ಮೈನಸ್ಸು ಡಿವಿಷನ್ ಫಾರ್ಮ್ ಬರುತ್ತೆ. ಓಕೆನಾ. ಆವಾಗ ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಈಕ್ವೇಷನ್ ತೊಗೊಂಡಿದ್ದೀನಿ. 10 5 ಎಷ್ಟು ಬರುತ್ತೆ ನೋಡಿ? ಇದು ಮಲ್ಟಿಪ್ಲಿಕೇಶನ್. ಈ ಡಾಟ್ ಇಟ್ಟಿದ್ದೀನಿ ಅಂದವಾಗೆಲ್ಲ ಮಲ್ಟಿಪ್ಲಿಕೇಶನ್ ಅಂತ ನೀವು ಅರ್ಥ ಮಾಡ್ಕೋಬೇಕು. 10 ಇಲ್ಲಿ ನೋಡಿ ಇಲ್ಲಿ 10 ಇದೆಯಾ? ಇಲ್ಲಿ 10 5 ಎಷ್ಟಾಗುತ್ತೆ? 50. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್ ಇದ್ದಾಗ ನಾನು ಏನು ಹೇಳಿದೆ? ಲೈಕ್ ಟರ್ಮ್ಸ್ ಇದ್ದಾಗ ಆ್ಯಡ್ ಮಾಡಬೇಕಾಗುತ್ತೆ ಪವರ್ಸ್. ಇಲ್ಲಿ 3 ಇದೆ, ಇಲ್ಲಿ 6 ಇದೆ. 3 + 6 ಏನಾಯಿತು? 9 ಆಗುತ್ತೆ. ಓಕೆನಾ. ಅರ್ಥ ಆಯಿತಾ ಫ್ರೆಂಡ್ಸ್ ನಿಮಗೆ? ಇವಾಗ ನಿಮಗೆ ಇಷ್ಟು ಹೇಳಿದೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಸ್ವಲ್ಪ ಈಗ ಬೇಗ ಮಾಡ್ಕೊಂಡು ಹೋಗೋಣ ಬೇರೆ ಪ್ರಾಬ್ಲಮ್ಸ್ನ. ಈಗ ನೋಡಿ 4 3 ಎಷ್ಟು? 12. x⁻7 + 5 12. ಓಕೆನಾ. ಇಲ್ಲಿ ನೋಡಿ ಇಲ್ಲಿ ಈ ಇದನ್ನು ಯಾವ ಥರ ಮಲ್ಟಿಪ್ಲೈ ಮಾಡಬೇಕಂತ ನೋಡಿ. 7 8 ಎಷ್ಟು? 56. ಎಕ್ಸ್ನ ಅದೇ ತೊಗೊಳ್ಳಿ. ಇವಾಗ ವೇರಿಯೇಬಲ್ ನಿಮಗೆ ಸೇಮ್ ಇದೆಯಾ? ಹಾಗಾಗಿ ಪವರ್ನ ಆ್ಯಡ್ ಮಾಡಿ. 2 + 3 ಎಷ್ಟಾಯಿತು? 5. ನೆಕ್ಸ್ಟ್ ವೈ ವೇರಿಯೇಬಲ್ಗೆ ಏನಿದೆ? 3 + 5 8. ಓಕೆನಾ. ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಅದೇ ಥರ ಸೇಮ್ ಎಕ್ಸಾಂಪಲ್ ಥರನೇ 4 5 20 ಬರುತ್ತಾ? x⁻5. ಇಲ್ಲಿ ನೋಡಿ y × y ಏನಾಗುತ್ತೆ? 2 ಟೈಮ್ಸ್ y ಇದೆ. ನೀವು ಇದು y ನೋಡಿ ಇಲ್ಲಿ y × y ಇದೆ ಕ್ವಶನಲ್ಲಿ. ಓಕೆನಾ. ಇಲ್ಲಿ ಒಂದು ಇದೆ, ಇಲ್ಲೊಂದು y ಇದೆ. ಅವಾಗ ಏನು ಬರುತ್ತೆ? y² ಆಗುತ್ತೆ. ನೀವೇನು ಮಾಡ್ತೀರಾ? ಈಗ ನೋಡಿ ಇಲ್ಲಿ y + y ಇದ್ದಾಗ 2y ಆಗುತ್ತೆ. ಬಟ್ ಈ ಥರ ಕ್ವಶನಲ್ಲಿ ಕೊಟ್ಟಿಲ್ಲ. ಈ ಥರ ಬರೆದ್ರೆ ನೀವು 2y ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಇದು ತೊಗೋಬೇಕು. y × y y² ಆಗುತ್ತೆ. ಹಾಗಾಗಿ ಇದು ಎಕ್ಸ್ಪ್ರೆಷನ್ 20x × y² ಬರುತ್ತೆ. ಓಕೆನಾ. ಇದು ನೋಡಿ ಈ ಫಾರ್ಮು ಇದು ಏನಾಗುತ್ತೆ? ಡಿವಿಷನ್ ಮಾಡುವಾಗ 7 4 28 ತಾನೆ ಬೇಸಿಕ್. ಇಲ್ಲಿ ನೋಡಿ ಇಲ್ಲಿ ಬರ್ತೀನಿ 7 4 ಇಲ್ಲಿ ಏನಾಗುತ್ತೆ? x⁻5. ಇದು x⁻8 ಏನಿರುತ್ತೆ ಮೇಲೆ ಹೋದಾಗ x⁻−8 ಆಗುತ್ತೆ. ಓಕೆನಾ. ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ತಾನೆ -8 ಇರೋ -3 ಇರೋದು ಕೆಳಗಡೆ ಬಂದರೆ x⁻3 ಆಗುತ್ತೆ. ಅದೇ x⁻3 ಇರೋದು ಮೇಲೆ ಹೋದರೆ x⁻−3 ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ y⁻4 y⁻+3. ಓಕೆನಾ. -3 ಇರೋದು ಮೇಲೆ ಹೋಗಿದೆ, ಆವಾಗ ಏನಾಗುತ್ತೆ? +3 ಆಗುತ್ತೆ. ಆಗ ಏನಾಗುತ್ತೆ ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ y4x 5ಅಲ್ಲಿ 8 ಹೋದರೆ ಎಷ್ಟು? 5ಅಲ್ಲಿ -8 ಹೋದರೆ -3 y⁻7. 4 + 3 7. ಇದು -3 ಇದೆ. ನೀವು ಹಿಂಗೆ ಈಕ್ವೇಷನ್ ಬಿಟ್ಟರು ಬಿಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ? ನಿಮಗೆ
4y⁻7 ಈ -3ನ ಕೆಳಗಡೆ ತೊಗೊಂಡಾಗ x³ ಆಗುತ್ತೆ. ಈ ಥರ ಈಕ್ವೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆನಾ. ಬಟ್ ಇಲ್ಲಿ ನೋಡಿ, x⁻5 ಇದೆ, ಇಲ್ಲಿ x² ಇದೆ. ಆವಾಗ ನೀವೇನು ಮಾಡಬೇಕು, ಇಲ್ಲಿ /4x ಇದೆ. 40x⁻5 4x ಇದು ಈಕ್ವೇಷನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಇದು ಒಂದು ಮತ್ತು ಈ ಈಕ್ವೇಷನ್ನ ಡಿವಿಷನ್ನ ಎರಡೂ ಸಪ್ರೇಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. 12x² /4x ಇದನ್ನು ಯಾವ ಥರ ಮಾಡ್ತೀನಿ ನೋಡಿ. ಇಲ್ಲಿ 4 10s 40. ಓಕೆನಾ. 10 ಈ x⁻5ಅಲ್ಲಿ x1 ಹೋದರೆ ಎಷ್ಟಾಗುತ್ತೆ? x⁻4. ಇಲ್ಲಿ ನೋಡಿ, 4 1s 4 3s 3 x² ಒಂದು x ಹೋದರೆ x. ಈ ಥರ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಬೈನೋಮಿಯಲ್ ಜೊತೆ ಇನ್ನೊಂದು ಬೈನೋಮಿಯಲ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಓಕೆ, ನಾನು ಇವಾಗ ಇದು ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ. ಈ ಫಸ್ಟ್ ಟರ್ಮ್ ಇದೆಯಲ್ಲ, ಇದನ್ನು ಇದ್ರೊಳಗೆ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ಟರ್ಮ್. ಈಗ ಇದನ್ನು ಯಾವ ಥರ ಮಾಡೋದು? ಇದಕ್ಕೂ ಒಂದು 3 × 2 ಮಾಡಿದ್ರೆ ಎಷ್ಟು ಬರುತ್ತೆ? 6. x × x x². ನೆಕ್ಸ್ಟ್ ಈ ಟರ್ಮ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ ಇಂಟು ಮೈನಸ್ 3 3s 9 x. ಇವಾಗ ಈ ಟರ್ಮ್ನ ಎರಡು ಜೊತೆ ಮಲ್ಟಿಪ್ಲೈ ಆಯಿತು. ನೆಕ್ಸ್ಟ್ ಈ ಟರ್ಮ್ನ ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 5 × 2 10. ಓಕೆನಾ. ಪ್ಲಸ್ ಸಿಂಬಲ್ನ ಮರಿಬಾರ್ದು. ಇಲ್ಲಿ ಬೈನೋಮಿಯಲ್ಸ್ ಜೊತೆ ಬೈನೋಮಿಯಲ್ಸ್ ಮಲ್ಟಿಪ್ಲೈ ಮಾಡೋದು 10x ಆಗುತ್ತಾ. ಪ್ಲಸ್ ಇಂಟು ಮೈನಸ್ 15. ಇಲ್ಲಿ 6x x² ಅನ್ನೋ ಸಿಂಬಲ್ ಎಲ್ಲಾದ್ರೂ ಇದೆಯಾ? ಇಲ್ಲ. ಹಾಗಾಗಿ ಈ ಟರ್ಮ್ನ ಹಂಗೆ ಬರ್ಕೊಳ್ಳಿ. 6x². ಇದು ನೋಡಿ, ಪ್ಲಸ್ 10x ಒಂದಿದೆ, -9x ಇದೆ. ಹಾಗೇನು ಬರುತ್ತೆ? ಪ್ಲಸ್ x ಬರುತ್ತೆ, -15. ಓಕೆನಾ. ಈ ಥರ ಸಾಲ್ವ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ 5x - 4² ಅಂತಿದೆ. ಇದನ್ನು ನೀವು ಬೈನೋಮಿಯಲ್ನ ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಓಕೆನಾ. 5x - 4 ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಸೇಮ್ ನಾನು ಹೇಳಿಕೊಟ್ಟಿರೋ ಹಾಗೆ ನಿಮಗೆ ನೋಡಿ, 5x × 5x ಏನಾಗುತ್ತೆ? 25. 5 × 5 25. x × x x². ನೆಕ್ಸ್ಟ್ 5 + 5x - 4 -20x. ನೆಕ್ಸ್ಟ್ ಇಲ್ಲಿ -4 5s 20x. ಮೈನಸ್ ಇಂಟು ಮೈನಸ್ ಪ್ಲಸ್ 4 4s 16. ಓಕೆನಾ. ನೀವು ನೋಡ್ಬೋದು ಈಗ 25x² ಮೈನಸ್ 20x ಎಷ್ಟಾಯಿತು? -40x ಪ್ಲಸ್ 16. ಇದ್ಯಾಕೆ ಸರ್ ನೀವು ಎರಡು ಥರ ಬರ್ತೀರಾ ಅಂದ್ಕೊಂಡು ನೀವು ಕೇಳ್ಬೋದು. ಬಟ್ ನೋಡಿ, ಇಲ್ಲಿ ನೆಕ್ಸ್ಟ್ ನಾನು ಆಲ್ಜಿಬ್ರಾಯಿಕ್ ನಿಮ್ಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಹೇಳ್ಕೊಡುವಾಗ 5x - 4² ಇದನ್ನು a - b² ಫಾರ್ಮಲ್ಲಿ ಕೂಡ ಬರಿಬೋದು. ಓಕೆನಾ. ಇದಕ್ಕೇನು ಫಾರ್ಮುಲಾ? a² + b² - 2ab. ಇದನ್ನು ಈ ಟರ್ಮ್ನ a ಅಂತ ತಗೋಬೇಕು. a is 5x, b is -4. ಓಕೆನಾ. ಇದು ಇಲ್ಲಿ ಇರೋ ಟರ್ಮ್ನ ನೀವು ನಂಬರ್ ಜೊತೆ ಇರೋ ಮೈನಸ್ಸು ಪ್ಲಸ್ ಸಿಂಬಲ್ನ ಕರೆಕ್ಟಾಗಿ ತೊಗೊಂಡ್ರೆ ಆಗ ನಿಮಗೆ ಯಾವ ಥರ ಸಾಲ್ವ್ ಮಾಡಿದ್ರು ಬರುತ್ತೆ. ಓಕೆನಾ. ಇದನ್ನು ನೀವು ನೋಡಿ ಯಾವ ಥರ ಸಾಲ್ವ್ ಮಾಡಬೇಕು. ಈ 5xನ ನೋಡಿ, ಎ ಟರ್ಮ್ ಏನು? 5x² ಮೈನಸ್ ಪ್ಲಸ್ ಇದನ್ನು ತಗೊಳ್ಳಿ. ಬಿ ಎಷ್ಟು ವ್ಯಾಲ್ಯೂ? -4² ಮೈನಸ್ 2 ಇಂಟು ಎ ವ್ಯಾಲ್ಯೂ ಎಷ್ಟು? 5x, ಬಿ ವ್ಯಾಲ್ಯೂ ಎಷ್ಟು? -4. ಓಕೆನಾ. ಇದೆಷ್ಟಾಯಿತು? 25. ಇದು ಟರ್ಮ್ ನೋಡಿ, 5x² ಇದೆ. ಈ ಸ್ಕ್ವೇರ್ನ 5ಗೂ ಅಪ್ಲೈ ಮಾಡಬೇಕು, ಎಕ್ಸ್ಗೂ ಅಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? 25x². ಇಲ್ಲಿ ನೋಡಿ ಪ್ಲಸ್ ಇದು -4² ಏನಾಗುತ್ತೆ ನಿಮಗೆ? ಪ್ಲಸ್ 16. ಓಕೆನಾ. ಇಲ್ಲಿ ನೋಡಿ, 2 5s ಎಷ್ಟು? 10x. 10 × 4 ಎಷ್ಟು ಫ್ರೆಂಡ್ಸ್? 10 × 4 40x. ಓಕೆನಾ. 40x ಈ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಟ್ರೈನಾಮಿಯಲ್ ಜೊತೆ ಬೈನಾಮಿಯಲ್ ಕೊಟ್ಟಿದ್ದೀವಿ. ಹಾಗೆ ಏನು ಮಾಡುತ್ತೀರಾ? ಪ್ರತಿಯೊಂದು ಟರ್ಮ್, ಈ ಟರ್ಮ್ಗೆ ಈ ಟರ್ಮ್, ಈ ಟರ್ಮ್ಗೆ ಈ ಟರ್ಮ್, ಈ ಟರ್ಮ್ಗೆ ಈ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಹೀಗೆ ನಿಮ್ಗೆ ಗೊತ್ತಾಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇದೇ ಥರ ಈ 2 ಎಕ್ಸಾಂಪಲ್ಸ್ನ ನೀವು ಸಾಲ್ವ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಆನ್ಸರ್ ಬರುತ್ತೆ ಅಂತ ನಮಗೆ ಈ ವಿಡಿಯೋದಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ನಾವು ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಮತ್ತು ಯಾವ ಥರ ನಾವು ಆ ಈಕ್ವೇಷನ್ ಐಡೆಂಟಿಟೀಸ್ನ ತಗೊಂಡು ಸಾಲ್ವ್ ಮಾಡಬೇಕಂತ ನೋಡೋಣ.
ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.